ಆನೆಗೆ ಸಿಕ್ಕಾಪಟ್ಟೆ ಸೆಕೆ ಆಗ್ತದೆ. ಆನೆಗಳಿಗೆ ಬೆವರು ಗ್ರಂಥಿ ಇಲ್ಲದ್ರಿಂದ ಆನೆ ಕೆಸರಿಗೆ ಬೀಳೋದು, ಮೈಗೆಲ್ಲ ಮಣ್ಣು ಹಾಕ್ಕೊಳ್ಳೋದು, ಮೈಗೆಲ್ಲ ನೀರು ಹಾಕ್ಕೊಳ್ಳೋದು. ನೀರು ಆಮೇಲೆ ಅದೇನು ಮಾಡ್ತದೆ, ಅದ್ರ ಗಂಟ್ಲಲ್ಲಿ ಬೆವರು ಗ್ರಂಥಿದು ಒಂದು ಚೀಲ ಇರ್ತದೆ ಬಾಯಿ ಒಳಗೆ, ಅದು ಸೊಂಡ್ಲನ್ನು ಒಳಗೆ ಹಾಕಿ ತಕ್ಕೊಂಡು ಬುಸ್ ಬುಸ್ ಅಂತ ಬಿಟ್ಕೊತ ಇರ್ತದೆ. 100 ಎಕರೆ ಅದು ಜಗ್ಬೋರ್ನಹಳ್ಳಿ ಅಂತ. ಇನ್ನು 15ರಿಂದ 20 ದಿವಸಕ್ಕೆ ಇಲ್ಲಿ 60ರಿಂದ 80 ಆನೆಗಳು ಬಂದು ಇಲ್ಲಿ ಬೀಳ್ಬಿಡ್ತವೆ. ಅಭಿಮನ್ಯು ರಿಟೈರ್ಡ್ ಆಗ್ತಾನೆ. ಅಭಿಮನ್ಯು 60 ವರ್ಷಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಯಾವುದೇ ಆನೆ 60 ವರ್ಷ ಮೇಲ್ಪಟ್ಟ ಮೇಲೆ ಅದನ್ನ ಯಾವುದಕ್ಕೂ ಬಳಸ್ಕೋಬಾರ್ದು, ನೀವು ದಸರಾ ಕರ್ಕೋಗೋದಾದ್ರು ಅದಕ್ಕೇನು ಹೊರೆ ಹೊರಿಸಬಾರ್ದು ಅಂತ. ಹಾಗಾಗಿ ಇದು ಅಭಿಮನ್ಯು ಆಮೇಲೂ ಬರಬಾರ್ದು ಅಂತೇನಿಲ್ಲ, ಆದರೆ ಅಂಬಾರಿ ಹೊರೋದು ಇಲ್ಲ, ಇದೇ ಲಾಸ್ಟು. ಹಾಗಾಗಿ ಮುಂದಿನ ಸತಿಗೆ ನನ್ನ ಹಿಂದೆ ಇರೋದ ಮಹೇಂದ್ರ ಇರ್ಬೋದು, ಇದು ಚನ್ನಪಟ್ಟಣದಲ್ಲಿ ಹಿಡಿದ ಒಂದು ಸದೃಢವಾದ ಆನೆ, ಇನ್ನೂ ವಯಸ್ಸು ಏನು ಜಾಸ್ತಿ ಆಗಿಲ್ಲ, ಒಂದು 40-45 ವರ್ಷ ಆಗಿರ್ಬೋದು. ಭಾರಿ ಎಲ್ಲ ಥರದಲ್ಲೂ ಸುಂದರವಾಗಿದ್ದಾನೆ. ಆಮೇಲೆ ಇನ್ನು ಬೇರೆ ಆನೆಗಳು ಇವೆ, ಯಾವನಾರ ಹಿಡಿಬೋದು, ಅವನ್ನ ಆರಿಸ್ಬೋದು. ಯಾವ್ದು ಆರಿಸ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಈ ಸತಿ ಕಂಜನ್ ಇಲ್ಲ, ಬಹುಶಃ ಎಲ್ಲರಿಗೂ ಬೇಕಾದ ಭೀಮ ಇಲ್ಲ ಅನ್ನಿಸ್ತದೆ. ಯಾಕೆಂದರೆ ಭೀಮಗೆ ಮದ ಬಂದಿದೆ. ಮತ್ತೊಂದು 14 ಒಂದು ಸುಮಾರು 10 ವರ್ಷ 12 ವರ್ಷದಿಂದ ನಾವೇ ಹಿಡಿದ ಆನೆ ಶ್ರೀಕಂಠ ದತ್ತ ಒಡೆಯರ್. ಆ ಆನೆದೇ ಲುಕ್ಕೇ ಬೇರೆ. ಅದು ನಡ್ಕೊ ಬರ್ತಿದ್ದ ನನಗೆ ಯಾವುದೋ ಹಿಂದೆ ಅಳಿದು ಹೋದ ಒಂದು ಮ್ಯಾಮತ್ ಆನೆಗಳನ್ನ ನೋಡಿದಂಗೆ ಆಗ್ತದೆ. ಆ ಆನೆಗೂ ಮದ ಬಂದಿದೆ. ಹಾಗಾಗಿ ಆನೆಗಳನ್ನೆಲ್ಲ ಸರ್, ಇದರಿಂದ ಈಗ ಹೊಸ ಆನೆಗಳು ಬರೋ ಆನೆಗಳಿಗೆ ಚಾನ್ಸ್ ಇಲ್ಲ ಅನ್ನಿಸ್ತದೆ. ಏನು ಇದು ಈಗ ಸ್ವಲ್ಪ ಮದ ಬಂದಿರೋದು ಈಗ ಬರೋದಕ್ಕೆ ಆಗೋದಿಲ್ಲ. ಇದರಿಂದ ಹೊಸ ಆನೆಗಳಿಗೆ ಚಾನ್ಸ್ ಸಿಗ್ಬೋದಾ? ಹೊಸ ಆನೆಗಳಿಗೆ ಚಾನ್ಸ್ ಕೊಡಲೇಬೇಕಲ್ಲ. ಈಗ ಕಂಜನ್ ಇಲ್ಲ, ಇನ್ನು ಭೀಮನು ಇಲ್ಲ, ಶ್ರೀಕಂಠ ಇಲ್ಲ, 3 ಆನೆ ಇಲ್ಲ ಅಂತ ಆದಮೇಲೆ ಚಾನ್ಸ್ ಇನ್ನು 3 ಆನೆ ಬೇಕಲ್ಲ. ಯಾವ್ದಾಗ್ಬೋದು ಅಂತ ಸರ್ ಅನಿಸಿಕೆ? ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹಿಡಿದ ಈಶ್ವರ ಬರ್ಬೋದು, ಯಾರಿಗೊತ್ತು. ಇಲ್ಲಿ ನಡ್ಕೊ ಹೋಗ್ತಿರೋ ಅಜ್ಜಯ್ಯ ಆನೆನೂ ಬರ್ಬೋದು, ಏನು ಅಂತ ಹೇಳೋಕ್ಕಾಗಲ್ಲ. ಈ ಹೊಸದಾಗಿ ಸೆಲೆಕ್ಟ್ ಮಾಡ್ತಾರೆ ಅಧಿಕಾರಿಗಳು, ಡಾಕ್ಟರ್ಗಳು ಎಲ್ಲ ಸೇರ್ಕೊಂಡು. ಅದು ಯಾವುದು ಅಂತ ನಾವು ಈಗ ಸುಮ್ಮನೆ ಹೇಳಿ ಪ್ರಯೋಜನ ಆಗಿಲ್ಲ. ಅರ್ಜುನ ಒಂದು ಗ್ಯಾರಂಟಿ ಅಭಿಮನ್ಯು ಅಂತೂ ಗ್ಯಾರಂಟಿ ಹೋಗುತ್ತೆ. ಅಭಿಮನ್ಯು ಬಂದೇ ಬರುತ್ತೆ ಈ ವರ್ಷ. ಬೇರೆ ಆನೆಗಳು ಯಾವ ಹೋಗ್ತವೆ, ಮಹೇಂದ್ರ ಒಂದು ಹೋಗುತ್ತೆ, ಆಮೇಲೆ ನಮ್ಮ ಏಕಲವ್ಯ ಹೋಗ್ತಾನೆ, ಅಷ್ಟೇ ಹೇಳ್ಬೋದು. ಇತ್ತೀಚೆಗೆ ಸರ್ ಈಗ ಆನೆಗಳಿಂದ ಮನುಷ್ಯ ಸಾಯ್ತಾ ಇರೋದು ಆಗಿರ್ಬೋದು, ಮತ್ತು ಕರೆಂಟಿಗೆ ಸಿಕ್ಕಿ ಈಗ ನಿನ್ನೆ ಮೊನ್ನೆ ಎಲ್ಲ ಒಂದು ಆನೆ ಸತ್ತಿದೆ. ಕರೆಂಟಿಗೆ ಸಿಕ್ಕಿ ಕೊಡಗಿನಲ್ಲಿ ಅಂದರೆ ಅಷ್ಟೊಂದು ಹೈ ವೋಲ್ಟೇಜ್ ಕೊಡೋದು ಸರಿನಾ ಸರ್? ಹೈ ವೋಲ್ಟೇಜು ಅಂತ ಏನಲ್ಲ, ಆನೆಗಳದ್ದು ಹೃದಯ ಭಾರಿ ದುರ್ಬಲ. ನನಗೆ ಗೊತ್ತಿದ್ದಂಗೆ 30 ವೋಲ್ಟ್ ಕರೆಂಟ್ ಹೊಡೆದ್ರೆ ಆನೆ ಸತ್ತೋಗ್ತದಂತೆ. ಹಾಗಾಗಿ ಅದು ಹೈ ವೋಲ್ಟೇಜಿಂದಲ್ಲ. ಆದರೆ ಈ KBRನೆಲ್ಲ ತೆಗೆದು ಎಲ್ಲೆಲ್ಲಿ ಸಾಯ್ತದೆ ಆನೆಗಳು ಸಾಯ್ತವೆ ಅಲ್ಲಿ KBRರು ಮತ್ತು ಈ ಅರಣ್ಯ ಇಲಾಖೆಯರನ್ನು ತೆಗೆದು ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು. ಯಾಕೆಂದರೆ ಅರಣ್ಯ ಇಲಾಖೆಗೆ ಹೈಕೋರ್ಟೇ ಹೇಳಿದೆ, KBRಗೂ ಹೇಳಿದೆ, 9 ಮೀಟ್ರ್ ಕಂಬಗಳನ್ನು ಹಾಕಬೇಕು, ಆನೆಗಳ ಕಾರಿಡಾರ್ ವಾಸಸ್ಥಾನ ಎಲ್ಲಿದೆ ಅಲ್ಲೆಲ್ಲ ಅಂತ. ಇವರು ಅದನ್ನ ಮಾಡ್ತಾಯಿಲ್ಲ. ಹಿಂದೆ ಯಾವುದೋ ಬ್ರಿಟಿಷ್ ಕಾಲದಲ್ಲಿ ಹಾಕಿದ್ದ ಕಂಬಗಳು 10 ಅಡಿನೂ 15 ಅಡಿ ಇರ್ತದೆ. ಆಮೇಲೆ ತೋಟಗಳಲ್ಲೆಲ್ಲ ಜೋತಾಡ್ತಿದ್ದಾವೆ 10 ಅಡಿ ಎತ್ತರದಲ್ಲಿ, 9 ಅಡಿ ಎತ್ತರದಲ್ಲಿ. ಕೆಲವೆಲ್ಲ ಮರಗಳ ಮೇಲೆ ಹೋಗಿದೆ. ಅದು ಆ ಅರಣ್ಯ ಇಲಾಖೆಯರು KBRನ ಇಟ್ಕೊಂಡು ಬೇಸಿಗೆ ಕಾಲದಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕಂಬಗಳನ್ನ ಹಾಕಬೇಕು. 9 ಮೀಟ್ರ್ ಕಂಬ ಅಂದರೆ ಸುಮಾರು 25 ಅಡಿ ನೆಲದೊಳಗೆ ಹಾಕಿರು 25 ಅಡಿ ಮೇಲಿರುತ್ತೆ. ಹಾಗಾಗಿ ಆನೆಗಳು ಸೊಂಡ್ಲೆತ್ತಿದ್ರು ಅದಕ್ಕೆ ಸಿಕ್ಕಲ್ಲ. ಆದರೂ ಹೈಕೋರ್ಟ್ ಒಂದು ಆದೇಶದಲ್ಲಿ ಒಂದು ಮಾತು ಹೇಳಿದೆ KBRಗೆ, ನೀವೇನಾರ ಅದನ್ನ ಅಳವಡಿಸ್ದಲೇ ಆನೆ ಸತ್ತರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ. ಅದನ್ನ ಹಾಕಬೇಕು. ಆವಾಗ ಇವರಿಗೆ ಅರ್ಥ ಆಗ್ತದೆ KBRಗೆ. ಮೂಡಿಗೆರೆಯಲ್ಲಿ ಒಂದು ಆನೆ ಸತ್ತೋಯ್ತು. ಈಗ ಈ ಕೇವಲ ಒಂದು 20-30 ದಿವಸದಲ್ಲಿ 2 ಆನೆ ಕೊಡಗಲ್ಲಿ ಸತ್ತೋದು. ಇತ್ತೀಚೆಗೆ ಕೊಡಗು ಸಾವಿನ ಮನೆ ಆಗ್ತಾಯಿದೆ ಆನೆಗಳದ. ಈಗಾಗಲೇ ನಿನ್ನೆ 2 ದಿವಸದಿಂದ ಒಂದು ಸತ್ತೋಯ್ತು. ಆಮೇಲೆ ಒಂದು ಮರಿ ಎಲ್ಲಿಂದೆಲ್ಲ ತಂದರು, ಆ ಮರಿನ ಸಾಯಿಸಾಕಿದ್ರು. ಇನ್ನೊಂದು ಮರಿ ತಪ್ಪಿಸಿಗೆ ಹೋಗಿದ್ದು ಏನಾಯಿತು ಅಂತ ಗೊತ್ತಾಗಿಲ್ಲ. ಅದು ಸುಮಾರು 2-3 ತಿಂಗಳ ಮರಿ.
ಅದು ಇನ್ನು ಆಹಾರ ತಿನ್ನೋದೇ ಗೊತ್ತಿರಲಿಲ್ಲ. ಹೀಗೆಲ್ಲ ಅನಾಹುತಗಳ ಮೇಲೆ ಅನಾಹುತಗಳು ನಡೀತಿದೆ. ಅಧಿಕಾರಿಗಳು ಯಾರೂ ಗಮನ ಹರಿಸ್ತಿಲ್ಲ. ಫಾರೆಸ್ಟ್ ಮಿನಿಸ್ಟ್ರ್ ಅಂತೂ 3-4 ತಿಂಗಳಿಂದ ಫಾರೆಸ್ಟ್ ಮಿನಿಸ್ಟ್ರ್ ಇಲ್ಲ. ಆನೆಗಳನ್ನ ಹೇಳೋರು ಕೇಳೋರು ದಿಕ್ಕಿಲ್ದಂಗಾಗಿದೆ. ಅದರೊಳಗೆ ಈಗ ಆನೆಗಳನ್ನ ಕೊಲ್ತಾ ಇದೆ ಸರ್ಕಾರ. ಅಂದರೆ ಸರ್ಕಾರಿ ಅಧಿಕಾರಿಗಳು, ಸರ್ಕಾರ ಎಲ್ಲ ಒಂದೇ. ಸರ್, ಈಗ ನಮ್ಮ ರೀಸೆಂಟಾಗಿ ಝೂ ಅಭಿ ತೀರ್ಕೊಳ್ತು ಕಾಲು ನೋವಿಂದ ಮತ್ತಿಗೋಡ್ನಲ್ಲಿ. ಝೂ ಅಭಿನ ನಾನು ಹೋಗಿ ನೋಡ್ತಾ ಇದ್ದೆ. ಝೂ ಅಲ್ಲಿ ಹುಟ್ಟಿ ಬೆಳೆದಿತ್ತು. ಅಲ್ಲಿಯ ಕಾಂಕ್ರೀಟ್ನೆಲ್ಲ ಕೆಲವೇ ಅಷ್ಟು ಅಗಲದಲ್ಲೇ ಅದು ತಿರುಗಾಡ್ಕೊಂಡಿದ್ದು. ಸಾಮಾನ್ಯ ಕಾಡಾನೆಗಳು ಸಣ್ಣ ಮರಿಗಳಿಂದ ತಾಯಿ ಜೊತೆ, ಹಿಂಡಿನ ಜೊತೆ ಗುಡ್ಡ ಬೆಟ್ಟ, ಕಲ್ಲು, ನೀರು, ಮಣ್ಣು, ಕೆಸರು ಎಲ್ಲ ತಿರುಗಾಡಿ ಅದು ಅನುಭವ ಇರ್ತದೆ. ಇದಕ್ಕೆ ಅನುಭವ ಇರಲಿಲ್ಲ. ನಾನು ಹೋದಾಗ ಹಿಂದಿನ ದಿನ ಅದು ಅಲ್ಲಿ ಒಂದು ಹುತ್ತದೊಳಿಕೋ ಇಲ್ಲ ತಗ್ಗು ಜಾಗಕ್ಕೋ ಏನೋ ಕಾಲು ಹಾಕಿ ಅದ್ರ ಕಾಲು ಟ್ವಿಸ್ಟ್ ಆಗಿತ್ತು. ಆದರೆ ಮನಸ್ಸು ಮಾಡಿದ್ರೆ ಅದನ್ನ ಉಳಿಸ್ಕೋಬೋದಿತ್ತು. ಅದು ಈಗಲೇ ಸುಮಾರು 11 ಅಡಿ ಇತ್ತು ಸಾಯಕ್ಕಿಂತ ಮೊದಲೇ. ಅದಕ್ಕೇನು ವಯಸ್ಸು ಜಾಸ್ತಿ ಆಗಿರಲಿಲ್ಲ. ಅದು ಮುಗಿದ ಕತೆ. ಅದು ಸರ್ಕಾರ ಇಷ್ಟೆಲ್ಲ ಆನೆಗಳಿದೆ ಇದರಲ್ಲಿ ಅದಕ್ಕೊಂದು ಕರೆಕ್ಟಾಗಿ ಒಂದು ದೊಡ್ಡ ಹಾಸ್ಪಿಟ್ಲ್ಗಳನ್ನ ಇಲ್ಲ ಆನೆಗಳಿಗೆ ಫಾರಿನ್ ಕಂಟ್ರಿಲಿ ಇಲ್ಲ ಥೈಲ್ಯಾಂಡಲ್ಲಿರ್ಬೋದು ಅದಕ್ಕೆ ಆರ್ಟಿಫಿಷಿಯಲ್ ಕಾಲುಗಳನ್ನೂ ಮಾಡ್ತಾರೆ, ಆಪ್ರೇಷನ್ ಮಾಡ್ತಾರೆ. ಒಂದು ಒಳ್ಳೆ ಸುಸಜ್ಜಿತವಾದ ಹಾಸ್ಪಿಟ್ಲ್ ಇಲ್ಲ. ಯಾರೋ ದನಿ ಟ್ರೀಟ್ಮೆಂಟ್ ಕೂಡ ಇವ್ರನ್ನ ವೆಟರ್ನರಿ ಡಾಕ್ಟರನ್ನ ಆನೆಗೆ ಟ್ರೀಟ್ಮೆಂಟ್ ಕೂಡ ಕಳಿಸ್ತಾರೆ. ಇಲ್ಲಿ ಒಬ್ಬ ಎಲ್ಲಾದರೂ ಹೊರಗಡೆ ಕಳಿಸಿ ಇಲ್ಲ ದಕ್ಷಿಣ ಆಫ್ರಿಕಕ್ಕೋ ಇಲ್ಲ ಈ ಭಾಗ ಥೈಲ್ಯಾಂಡ್ ಕಡೆಗೆ ಕಳಿಸಿ ಒಂದು ಸ್ವಲ್ಪ ಡಾಕ್ಟರ್ಗಳಿಂದ ಅಲ್ಲಿ ಕೋಚಿಂಗ್ ಕೊಡಿಸಿ ಆಮೇಲೆ ಒಂದು ಸುಸಜ್ಜಿತವಾದ ಒಂದು ಇದನ್ನ ಸೌತ್ ಇಂಡಿಯಾಕ್ಕೊಂದು ಹಾಸ್ಪಿಟ್ಲು, ಆಮೇಲೆ ನಮ್ಮ ಅಸ್ಸಾಂ ಇನ್ನು ಆ ಭಾಗದಲ್ಲಿ ಒಂದು ಒಳ್ಳೆ ಆನೆಗಳಿಗೆ ಹಾಗೆ ಒಂದು ಆಸ್ಪತ್ರೆಗಳನ್ನ ಮಾಡಬೇಕು. ಬಿಟ್ಟರೆ ಇವ್ರುಗಳ ಕೈಯಲ್ಲಿ ಸಾಧ್ಯ ಇಲ್ಲ. ಅವತ್ತು ಅದನ್ನ ಏನಾರು ಮಾಡಿ ಉಳಿಸ್ಬೋದಿತ್ತು ಮನ್ಸು ಮಾಡಿದರೆ. ನಾನು ನೋಡೋಂಗೆ ಒಂದು 3 ತಿಂಗಳು ಕುಂಟಿಗೆ ಲಾಸ್ಟಿಗೆ ಒಂದಿಷ್ಟು ಸತ್ತೋಯ್ತು. ಇದೆಲ್ಲ ಬೇಕಾಬಿಟ್ಟಿ ಮಾಡೋದು. ಇದೆಲ್ಲ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅದು ಮನಸ್ಸಿಲ್ಲ. ಆದರೆ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದ, ಮಲೆನಾಡಿನಲ್ಲಿ ಇದ್ದ ಆನೆಗಳನ್ನ, ಕಾಡು ಪ್ರಾಣಿಗಳನ್ನ ನೋಡಿ ಬೆಳೆದ ಒಬ್ಬ MLAನ ಇಲ್ಲಿ ಫಾರೆಸ್ಟ್ ಮಿನಿಸ್ಟ್ರ್ ಮಾಡಬೇಕು. ಎಲ್ಲ ರಾಯಚೂರು ಇಲ್ಲ ಗುಲ್ಬರ್ಗ ಕಡೆಯವ್ರನ್ನ ಅವ್ರ ಊರಲ್ಲಿ ಒಂದು ಇಲಿನೂ ಇಲ್ಲ, ಒಂದು ನರಿನೂ ಇಲ್ಲ, ಅಂಥವ್ರನ್ನೆಲ್ಲ ತಂದು ಇಲ್ಲಿ ಫಾರೆಸ್ಟ್ ಮಿನಿಸ್ಟ್ರ್ ಮಾಡಿದೆ. ಇದೇ ಥರ ಅದ. ಎಲ್ಲರಿಗೂ, ಎಲ್ಲ ಜನಗಳಿಗೂ, ಎಲ್ಲ ಸಮಸ್ತ ಕನ್ನಡ ಮತ್ತು ಇಡೀ ಭಾರತ ಎಲ್ಲ ಜನಗಳಿಗೂ ಒಂದು ಆನೆ ದಿನದ ಶುಭಾಶಯಗಳು. ಇನ್ನೊಂದು ನಮ್ಮ ದಸರಾ, ನಮ್ಮ ಹೆಮ್ಮೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಹೆಮ್ಮೆ ದಸರಾ. ಚಾಮುಂಡೇಶ್ವರಿ ತಾಯಿ ನಮಗೀಗ ಮಳೆ ಇಲ್ಲ, ಈ ಭಾಗದಲ್ಲೆಲ್ಲ ನೀರಿಲ್ಲ. ಮುಂದೆ ಪ್ರಾಣಿಗಳಿಗೂ ನೀರಿಲ್ದಂಗೆ ಮನುಷ್ಯರು ಎಲ್ಲೋ ಬದುಕ್ತಾರೆ, ಎಲ್ಲೋ ನೀರು ಕುಡಿತಾರೆ, ಹೇಗೋ ಬದುಕ್ತಾರೆ. ಆದರೆ ಮುಂದೆ ಮಳೆ ಇಲ್ಲ ಅಂದರೆ ಪ್ರಾಣಿಗಳಿಗೂ ಬದುಕೋದೇ ಕಷ್ಟ. ಹಾಗಾಗಿ ದೇವರ ದಯೆಯಿಂದ ಒಂದು ಒಳ್ಳೆ ಇನ್ನೂ ಮಳೆಗಾಲ ಇನ್ನೂ 2-3 ತಿಂಗಳಿದೆ. ಒಳ್ಳೆ ಮಳೆ ಬರೆಸಲಿ ಆ ಚಾಮುಂಡಿ ತಾಯಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಕನಸುಗಳೆಲ್ಲ ನೆನಸಾಗಲಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್.